ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನನ್ನ ಹಂಪಿಯ ಕೊನೆಯ ವಿಡಿಯೋ. ಈ ಉಬ್ಬು ಶಿಲ್ಪ ನೋಡಿ ಎಷ್ಟು ಚೆನ್ನಾಗಿದೆ. ಇದರ ಕಣ್ಣು ನೋಡಿ, ಆ ಕಣ್ಣಲ್ಲಿ ಕಪ್ಪು ಬಣ್ಣ ಕೂಡ ಇದೆ. ಹಾಗೆ ಇದು ಶಂಖ ಊದುತ್ತಿರುವ ವ್ಯಕ್ತಿಯ ಒಂದು ಚಿತ್ರ. ಪ್ರತಿಯೊಂದು ಚಿತ್ರವನ್ನು ಕೂಡ ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ ನೋಡಿ. ಇದು ನೋಡಿ, ಮಹಾರಾಣಿ ಇರಬೇಕಿದು. ಇದು ಕಾಲ ಕೆಳಗೆ ನೋಡಿ ಸೇವಕಿ. ಹಾಗೆ ಇಲ್ಲಿಯ ಪ್ರತಿಯೊಂದು ಕಂಬಗಳಲ್ಲೂ ಕೂಡ ವೈವಿಧ್ಯತೆ ಇದೆ. ಪ್ರತಿ ಕಂಬವನ್ನು ನೀವು ನೋಡ್ತಾ ಹೋಗಬೇಕು, ಆ ಥರ ಇದೆ. ಇದು ನೋಡಿ, ನೃತ್ಯಗಾರ್ತಿ. ಇದು ಕೋತಿಯ ಚಿತ್ರ ಇರಬೇಕಿದು. ಹಾಗೆ ಇದು ಕಡಲೆಕಾಳು ಗಣಪತಿ ದೇವಸ್ಥಾನ ಇದೆಯಲ್ವ, ಅದರಲ್ಲಿದೆ, ಹೇಮಕೂಟ ಬೆಟ್ಟದ ಮೇಲೆ. ಹೀಗೆ ಪ್ರತಿಯೊಂದು ಕೂಡ. ಇದು ಸಿಂಹ ನೋಡಿ, ನೀವು ಯಾವುದನ್ನು ಬಿಡಲಿಕ್ಕಿಲ್ಲ, ಆ ಥರ ನಿರ್ಮಾಣ ಮಾಡಿದ್ದಾರೆ. ಇದೇ ಹಂಪಿಯ ವೈಶಿಷ್ಟ್ಯತೆ. ಎಲ್ಲ ಇಲ್ಲಿಗೆ ಭೇಟಿ ಕೊಡಿ, ಹಂಪಿಗೆ ಹೋದವರು ಕೂಡ ಯಾರೂ ಮಿಸ್ ಮಾಡಬೇಡಿ. ಈಗ ನಾವು ನಿಮಗೆ ಸಾಸಿವೆ ಕಾಳು ಗಣಪತಿ ತೋರಿಸ್ತೀನಿ. ಇದು 8 ಅಡಿ ಎತ್ತರ ಇದೆ, ತೆರೆದ ಮಂಟಪದಲ್ಲಿದೆ. ಈ ಗಣೇಶನಿಗೆ ಎಡಕೈ ಮತ್ತು ಸೊಂಡಿಲು ಮುರಿದಿದೆ. ಇದು ಹೇಮಕೂಟ ಬೆಟ್ಟದ ದಕ್ಷಿಣ ಭಾಗದಲ್ಲಿದೆ. ದಂತಕಥೆಯ ಪ್ರಕಾರ ಗಣೇಶ ಜಾಸ್ತಿ ತಿಂದು ಜೀರ್ಣ ಆಗದೇ ಇದ್ದಾಗ ಹೊಟ್ಟೆಗೆ ಹಾವನ್ನು ಸುತ್ತಿಕೊಂಡರು. ಇನ್ನು ನೆಕ್ಸ್ಟ್ ಬನ್ನಿ. ಇದು ಕಡಲೆಕಾಳು ಗಣಪತಿ. ಇದು 15 ಅಡಿ ಎತ್ತರದಲ್ಲಿದೆ. ಇದನ್ನು 16ನೇ ಶತಮಾನದಲ್ಲಿ ಒಂದೇ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇದರ ಹೊಟ್ಟೆ ತುಂಬ ದೊಡ್ಡದಿದೆ, ಅದಕ್ಕೋಸ್ಕರ ಇದನ್ನು ಕಡಲೆಕಾಳು ಗಣಪತಿ ಅಂತ ಕರೀತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ದೊಡ್ಡ ಹೊಟ್ಟೆ ಗಣೇಶನಿಗೆ.